ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. IRCTC ಶೇರಲ್ಲಿ ಇವತ್ತು ನಮಗೆ 2%ಗೂ ಹೆಚ್ಚಿನ ಒಂದು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. IRCTC ತಮ್ಮ Q1 ರಿಸಲ್ಟ್ಸ್ ಅನ್ನು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ ನಲ್ಲಿ 200% ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ IRCTC ಇವತ್ತು ಅನೌನ್ಸ್ ಮಾಡಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಅನ್ನ ಗಮನಿಸಿದಾಗ IRCTC ತಮ್ಮ ರಿಸಲ್ಟ್ಸ್ ಅನ್ನ ಲ್ಯಾಕ್ಸ್ ಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಟೋಟಲ್ ರೆವೆನ್ಯೂ ಅನ್ನ ಗಮನಿಸಿದಾಗ ರೆವೆನ್ಯೂ ಇಯರ್ ಆನ್ ಇಯರ್ ತುಂಬಾನೇ ಜಂಪ್ ಆಗಿದೆ. 2021ರಲ್ಲಿ IRCTC ಫುಲ್ಲಿ ಫಂಕ್ಷನಲ್ ಇರಲಿಲ್ಲ. ಇವರ ಕ್ಯಾಟರಿಂಗ್ ಬಿಸ್ನೆಸ್ ಕೂಡ ಆಗ ನಡೀತಿರ್ಲಿಲ್ಲ. ಆ ಒಂದು ಕಾರಣದಿಂದ ಕಡಿಮೆ ರೆವೆನ್ಯೂ ಅನ್ನ 2021ರ ಜೂನ್ ನಲ್ಲಿ IRCTC ಡಿಕ್ಲೇರ್ ಮಾಡಿದ್ರು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ರೆವೆನ್ಯೂ ತುಂಬಾನೇ ಜಂಪ್ ಆಗಿದೆ. ಹಾಗೆ ನಾವು ಕ್ವಾರ್ಟರ್ ರೆವೆನ್ಯೂನ ಕಂಪೇರ್ ಮಾಡಿದಾಗ ಕೂಡ ಒಳ್ಳೆ ಒಂದು ಗ್ರೋತ್ ರೆವೆನ್ಯೂದಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರ ಟೋಟಲ್ ಎಕ್ಸ್ಪೆನ್ಸಸ್ ಗಳನ್ನು ಕೂಡ ನಾವು ಗಮನಿಸಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. IRCTC ಈ ಒಂದು ಕ್ವಾರ್ಟರ್ ನಲ್ಲಿ 245 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಫಿಗರ್ಸ್ ಲ್ಯಾಕ್ಸ್ ಅಲ್ಲಿ ಇದೆ, ನಾನು ಕೋಟಿಯಲ್ಲಿ ಹೇಳ್ತಾ ಇದ್ದೀನಿ. ಕಳೆದ ಕ್ವಾರ್ಟರ್ ನಲ್ಲಿ ಇವರು 213 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ನಮಗೆ ಪ್ರಾಫಿಟ್ಸ್ ಜಾಸ್ತಿ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ 200% ಜಂಪ್ ಇದೆ. 2021ರ ಜೂನ್ ನಲ್ಲಿ ಇವರು 82 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಆಲ್ರೆಡಿ ರೀಸನ್ ಕೂಡ ಹೇಳಿದೆ, ಕೋವಿಡ್ ನ ಕಾರಣದಿಂದ ಕೇವಲ ಟ್ರೈನ್ಸ್ ಮಾತ್ರ ರನ್ ಆಗ್ತಿತ್ತು, ಬಟ್ ಕ್ಯಾಟರಿಂಗ್ ಬಿಸ್ನೆಸ್ ನಡೀತಿರ್ಲಿಲ್ಲ. ಆ ಒಂದು ರೀಸನ್ ನಿಂದ ನಮಗೆ ರೆವೆನ್ಯೂ ಮತ್ತೆ ಪ್ರಾಫಿಟ್ ನಲ್ಲಿ 2021ರಲ್ಲಿ ಅಷ್ಟೊಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಸೊ ಸೆಗ್ಮೆಂಟ್ ವೈಸ್ ನಾವು ರೆವೆನ್ಯೂನ ಗಮನಿಸಬಹುದಾಗುತ್ತೆ. IRCTC 5 ಮೇಜರ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾರೆ. ಕ್ಯಾಟರಿಂಗ್ ಇವರ ಮೇನ್ ಬಿಸ್ನೆಸ್ ಆಗಿರುತ್ತೆ. ಹಾಗೆ ರೈಲ್ ನೀರ್ ಅನ್ನುವಂತಹ ಬಿಸ್ಲರಿ ವಾಟರ್ಸ್ ಅನ್ನ ಕೂಡ ಇವರು ಟ್ರೈನ್ ಅಲ್ಲಿ ಸಪ್ಲೈ ಮಾಡ್ತಾರೆ. ಇಂಟರ್ನೆಟ್ ಟಿಕೆಟಿಂಗ್ ಕೂಡ ಒಂದು ಮೇಜರ್ ರೆವೆನ್ಯೂ ಸೋರ್ಸ್. ಹಾಗೆ ಟೂರಿಸಂ ಮತ್ತೆ ಸ್ಟೇಟ್ ತೀರ್ಥ ಅನ್ನುವಂತ ಒಂದು ಸೆಗ್ಮೆಂಟ್ ನಲ್ಲಿ ಕೂಡ ಇವರು ಕೆಲಸ ಮಾಡ್ತಾರೆ. ಎಲ್ಲಾ ಸೆಗ್ಮೆಂಟ್ ಗಳಲ್ಲೂ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಪ್ರಾಫಿಟ್ ನ ವಿಷಯಕ್ಕೆ ಬಂದಾಗ ಓವರ್ ಆಲ್ ಎಲ್ಲಾ ಸೆಗ್ಮೆಂಟ್ ಗಳಲ್ಲೂ ಕೂಡ ಪ್ರಾಫಿಟ್ ಜಾಸ್ತಿ ಆಗಿದೆ. 2021ರ ಜೂನ್ ನಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಕ್ಯಾಟರಿಂಗ್ ಬಿಸ್ನೆಸ್ ನಲ್ಲಿ ಲಾಸ್ ಕಾಣಿಸ್ತಿದೆ. ಹಾಗೆ ಟೂರಿಸಂ ಕೂಡ ಇರಲಿಲ್ಲ, ಟೂರಿಸಂ ಅಲ್ಲೂ ಕೂಡ ಲಾಸ್ ಇದೆ. 2022ರ ಮಾರ್ಚ್ ನಲ್ಲಿ ರೈಲ್ ನೀರ್ನಲ್ಲಿ ಲಾಸ್ ಅನ್ನು ಅನುಭವಿಸಿದ್ರು. ಅದೇ ರೀತಿಯಲ್ಲಿ ಟೂರಿಸಂ ಸೆಗ್ಮೆಂಟ್ ಅಲ್ಲೂ ಕೂಡ ನಮಗೆ ಲಾಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ನಮಗೆ ಓವರ್ ಆಲ್ ಎಲ್ಲಾ ಸೆಗ್ಮೆಂಟ್ ಗಳಲ್ಲೂ ಕೂಡ ಪ್ರಾಫಿಟ್ ಇದೆ. ಹಾಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ IRCTC ಡಿಕ್ಲೇರ್ ಮಾಡಿದ್ದಾರೆ. ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 570ರ ಲೋ ಅನ್ನ ಟಚ್ ಮಾಡಿತ್ತು IRCTC. ಅಲ್ಲಿಂದ 100 ಪಾಯಿಂಟ್ಗಳ ಜಂಪ್ ನಮಗೆ ಕಳೆದ 10ರಿಂದ 15 ದಿನಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. IRCTC ಒಂದು ಮೊನೋಪೊಲಿ ಬಿಸ್ನೆಸ್. ಸೊ ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ಅನ್ನ ನೀವು ಪೋರ್ಟ್ಫೋಲಿಯೋದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದಾಗುತ್ತೆ. ಸೊ ಈ ರೀತಿಯ ರಿಸಲ್ಟ್ಸ್ ಕಂಪನಿ ಕಡೆಯಿಂದ ಕಂಟಿನ್ಯೂಸ್ ಆಗಿ ಬರ್ತಿದ್ರೆ ಇನ್ನಷ್ಟು ಒಳ್ಳೆ ಮೊಮೆಂಟಮ್ ಅನ್ನ IRCTC ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. REC ಕ್ವಾರ್ಟರ್ 1 ನಲ್ಲಿ ಬೋನಸ್ ಶೇರ್ಗಳನ್ನು ಇಶ್ಯೂ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಈ ಒಂದು ಬೋನಸ್ ಶೇರ್ಗಳಿಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದೆ. 1:3 ರೇಷಿಯೋ ಅಂದ್ರೆ 3 REC ಶೇರ್ಗಳು ಇದ್ರೆ ಒಂದು ಬೋನಸ್ ಶೇರ್ ಅನ್ನ ಇವರು ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈ ಒಂದು ಇಶ್ಯೂಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಈಗ ಸಿಗ್ತಿರೋದು ಕಾಣಿಸ್ತಿದೆ. ಈ ರೀತಿಯಲ್ಲಿ ಬೋನಸ್ ನ್ಯೂಸ್, ಡಿವಿಡೆಂಡ್ ನ್ಯೂಸ್ ಇದ್ದಾಗ ಖಂಡಿತವಾಗ್ಲೂ ಶೇರ್ ಹೋಲ್ಡರ್ಸ್ಗಳು ಅಪ್ರೂವಲ್ ಅನ್ನ ಕೊಡ್ತಾರೆ. REC ಈಗ 133ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ವೊಲಟೈಲ್ ಆಗಿ ಟ್ರೇಡ್ ಆಗುವಂತ ಸ್ಟಾಕ್ ರೆಗ್ಯುಲರ್ ಆಗಿ ಡಿವಿಡೆಂಡ್ ಗಳನ್ನ ಕೊಡ್ತಾರೆ. ಸೊ ಈ ಒಂದು ಟೈಮ್ ನಲ್ಲಿ ಬೋನಸ್ ಕೊಡ್ತಿರೋದು ಕೂಡ ಕಾಣಿಸ್ತಿದೆ. ಮೋಸ್ಟ್ ಆಫ್ ದ PSU ಕಂಪನೀಸ್ ಈಗ ಬೋನಸ್ ಶೇರ್ ಗಳನ್ನ ಇಶ್ಯೂ ಮಾಡ್ತಿದ್ದಾರೆ. ಮೆಟಲ್ ಸೆಕ್ಟರ್ ನ ಸ್ಟಾಕ್ ಆಗಿರುವಂತಹ ಇಂಡಾಲ್ಕೋ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇಂಡಾಲ್ಕೋದ Q1 ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ಸ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಟೋಟಲ್ ಆಗಿ 4119 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಇಂಡಾಲ್ಕೋದ ರಿಸಲ್ಟ್ ನಿಮಗೆ ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸುತ್ತೆ. ಮೊದಲನೇ ಕಾಲಮ್ ನಲ್ಲಿ ನಮಗೆ 2022ರ ಫೈನಾನ್ಷಿಯಲ್ ಇಯರ್ ನ Q4 ಅಂದ್ರೆ ಮಾರ್ಚ್ 2022ರ ರಿಸಲ್ಟ್ ಕಾಣಿಸುತ್ತೆ. ಹಾಗೆ ಎರಡನೇ ಕಾಲಮ್ ಅಲ್ಲಿ ನಮಗೆ ಜೂನ್ 2021ರ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಕಾಲಮ್ ಅಲ್ಲಿ ಈ ಒಂದು ಕ್ವಾರ್ಟರ್ ನ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ಕಂಪನಿಯ ರೆವೆನ್ಯೂನ ನಾವು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ರೆವೆನ್ಯೂ ಜಾಸ್ತಿ ಆಗಿದೆ. ಹಾಗೆ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ ಇವರು 4119 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ವರ್ಷ ಜೂನ್ 2021ರಲ್ಲಿ ಇವರು 3851 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಕಳೆದ ಕ್ವಾರ್ಟರ್ ನಲ್ಲಿ ಇವರು 2787 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಈ ಒಂದು ರಿಸಲ್ಟ್ ನ ನಂತರ ಸ್ಟಾಕ್ ನಲ್ಲಿ ನಮಗೆ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ಸ್ ಅನ್ನ ಇಂಡಾಲ್ಕೋ ಈ ಒಂದು ಕ್ವಾರ್ಟರ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವತ್ತು ನಮಗೆ ಇಂಡಾಲ್ಕೋ ಶೇರ್ ಪ್ರೈಸ್ ಅಲ್ಲಿ 4.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಇಂಡಾಲ್ಕೋ ಡಿಕ್ಲೇರ್ ಮಾಡಿದ್ದಾರೆ. ಇಂಡಾಲ್ಕೋ ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೂಡ ಇವರು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ಅನ್ನ ಕೂಡ ಲಾಂಗ್ ಟರ್ಮ್ ಗೆ ಕ್ಯಾರಿ ಮಾಡಬಹುದಾಗುತ್ತೆ. ಆಟೋ ಸೆಕ್ಟರ್ ನ ಸ್ಟಾಕ್ ಆಗಿರುವಂತಹ ಐಶಾರ್ ಮೋಟಾರ್ಸ್ ಕೂಡ ತಮ್ಮ Q1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 158% ಜಾಸ್ತಿ ಆಗಿದೆ. ಬ್ರೋಕರೇಜ್ ನ ಎಸ್ಟಿಮೇಷನ್ ಯಾವ ಪ್ರಕಾರ ಇತ್ತು ಅದೇ ರೀತಿಯಲ್ಲಿ ಐಶಾರ್ ಮೋಟಾರ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 1% ಅಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ಐಶಾರ್ ಮೋಟಾರ್ ನ ರಿಸಲ್ಟ್ ಮಾರ್ಕೆಟ್ ಅವರ್ ನ ನಂತರ ಡಿಕ್ಲೇರ್ ಆಗಿರೋದು. ಇವರ ರೆವೆನ್ಯೂನ ಅಬ್ಸರ್ವ್ ಮಾಡಿದಾಗ ನಮಗೆ
ಇಯರ್ ಆನ್ ಇಯರ್ ಕ್ವಾರ್ಟರ್ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ಗಳು ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಈ ಕ್ವಾರ್ಟರ್ ನಲ್ಲಿ ಐಶಾರ್ ಮೋಟಾರ್ 610 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2022 ಕ್ವಾರ್ಟರ್ ನಲ್ಲೂ ಕೂಡ ಇವರು 610 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಒಂದು ಫ್ಲಾಟ್ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ 2021 ಜೂನ್ ನಲ್ಲಿ ಸೇಲ್ಸ್ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇತ್ತು, ಆ ಒಂದು ಕಾರಣದಿಂದ ಸೇಲ್ಸ್ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಸೊ ಇಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡೋ ಬದಲು ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಒಳ್ಳೆ ಒಂದು ರಿಸಲ್ಟ್ ಅನಾಲಿಸಿಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. PSU ಸೆಕ್ಟರ್ ನ ಕಂಪನಿ ಆಗಿರುವಂತಹ ಕೋಲ್ ಇಂಡಿಯಾ ಕೂಡ ತಮ್ಮ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇವರ ಪ್ರಾಫಿಟ್ ಕೂಡ ಇಯರ್ ಆನ್ ಇಯರ್ 180% ನಷ್ಟು ಗ್ರೋ ಆಗಿದೆ. ಸೊ ಕೋಲ್ ಇಂಡಿಯಾದ ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಕೋಲ್ ಇಂಡಿಯಾದ ಎಕ್ಸ್ಪೆನ್ಸಸ್ ನಮಗೆ ಕ್ವಾರ್ಟರ್ ಕಮ್ಮಿ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಗಳು ಜಾಸ್ತಿ ಆಗಿದೆ. ಓವರ್ ಆಲ್ ಕಂಪನಿಯ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಈ ಕ್ವಾರ್ಟರ್ ನಲ್ಲಿ ಕೋಲ್ ಇಂಡಿಯಾ 8,834 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 6,715 ಕೋಟಿಯಷ್ಟು ಇತ್ತು. ಹಾಗೆ 2021 ಜೂನ್ ನಲ್ಲಿ ಕೇವಲ 3,174 ಕೋಟಿ ಪ್ರಾಫಿಟ್ಸ್ ಅನ್ನ ಮಾತ್ರ ಇವರು ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಹಾಗೆ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ಕಾಣಿಸ್ತಿದೆ. ಕ್ವಾರ್ಟರ್ ಎಕ್ಸ್ಪೆನ್ಸಸ್ ನ ಇವರು ತುಂಬಾ ಕಮ್ಮಿ ಮಾಡಿರೋದ್ರಿಂದ ಒಳ್ಳೆ ಒಂದು ರಿಸಲ್ಟ್ ಕೋಲ್ ಇಂಡಿಯಾ ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 2% ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ಕೋಲ್ ಇಂಡಿಯಾ ರೆಗ್ಯುಲರ್ ಆಗಿ ಡಿವಿಡೆಂಡ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಡಿವಿಡೆಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರು ಖಂಡಿತವಾಗ್ಲೂ ಕೋಲ್ ಇಂಡಿಯಾವನ್ನ ಕನ್ಸಿಡರ್ ಮಾಡಬಹುದಾಗುತ್ತೆ. ಬಟ್ ಈ ಒಂದು ಪ್ರೈಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸರಿ ಇರೋದಿಲ್ಲ. 180 ಪ್ರೈಸ್ ನ ಅರೌಂಡ್ ಅಲ್ಲಿ ಕೋಲ್ ಇಂಡಿಯಾ ಸಿಕ್ಕಿದ್ರೆ ಆಗ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿ ಮೇಜರ್ ಸೆಗ್ಮೆಂಟ್ ಆಗಿರೋದ್ರಿಂದ ಕೋಲ್ನ ಯೂಸೇಜ್ ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಕೋಲನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಕೇರ್ಫುಲ್ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ರೆಗ್ಯುಲರ್ ಆಗಿ ಅವರ ಪೋರ್ಟ್ಫೋಲಿಯೋನ ರಿವೈಸ್ ಮಾಡ್ತಾ ಹೋಗ್ತಿರ್ತಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರು ಕೋಲ್ ಇಂಡಿಯಾ ಶೇರ್ ಗಳನ್ನ ಆಡ್ ಮಾಡ್ಕೊಂಡಿದ್ರು. ಕೋಲ್ ಇಂಡಿಯಾ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಈಗ ಕೊಡ್ತಿದೆ. ಹಾಗೆ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ITC ಅಲ್ಲಿ ಅವರು ಈ ಒಂದು ಕ್ವಾರ್ಟರ್ ನಲ್ಲಿ ಕೆಲವೊಂದಿಷ್ಟು ಶೇರ್ ಗಳನ್ನ ಸೆಲ್ ಮಾಡಿದ್ದಾರೆ. ITC ಆಲ್ರೆಡಿ ತುಂಬಾನೇ ರನ್ ಆಗಿರೋದ್ರಿಂದ ಸ್ವಲ್ಪ ವೇಟೇಜ್ ಅನ್ನ ITC ಅಲ್ಲಿ ಕಮ್ಮಿ ಮಾಡಿದ್ದಾರೆ. ಹಾಗೆ HDFC ಬ್ಯಾಂಕ್ ಅಲ್ಲಿ ಇವರು ಹೋಲ್ಡಿಂಗ್ ಅನ್ನ ಹೊಂದಿದ್ರು. ಸೊ HDFC ಬ್ಯಾಂಕ್ ನ ಶೇರ್ ಗಳನ್ನ ಸೆಲ್ ಮಾಡಿ HDFC ಲಿಮಿಟೆಡ್ ನ ಶೇರ್ ಗಳನ್ನ ಇವರು ಬೈ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಸ್ವಾಪ್ ರೇಷಿಯೋ 25:42 ರೇಷಿಯೋದಲ್ಲಿ HDFC ಲಿಮಿಟೆಡ್ ಹಾಗೆ HDFC ಬ್ಯಾಂಕ್ ಸ್ವಾಪ್ ಆಗುತ್ತೆ. HDFC ಲಿಮಿಟೆಡ್ ನ ಶೇರ್ಗಳ ಬದಲಾಗಿ HDFC ಬ್ಯಾಂಕ್ ನ ಶೇರ್ಗಳು ಸಿಗುತ್ತೆ. ಸೊ ಇಲ್ಲಿ HDFC ಲಿಮಿಟೆಡ್ ನಲ್ಲಿ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಕಂಡಿದ್ರಿಂದ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ HDFC ಬ್ಯಾಂಕ್ ನ ಶೇರ್ಗಳನ್ನ ಸೆಲ್ ಮಾಡಿ HDFC ಲಿಮಿಟೆಡ್ ನ ಶೇರ್ಗಳನ್ನ ಬೈ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಅವರ ಪೋರ್ಟ್ಫೋಲಿಯೋಗೆ 2,000 ಕೋಟಿಯಷ್ಟು ಲಾಭ ಬರುವಂತ ಸಾಧ್ಯತೆ ಇರುತ್ತೆ. ಆ ಒಂದು ರೀಸನ್ ನಿಂದ ಫಂಡ್ ಮ್ಯಾನೇಜರ್ ಆಗಿರುವಂತಹ ರಾಜೀವ್ ಟಕ್ಕರ್ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ಸೊ ಫೈನಲಿ ಶೇರ್ ಸ್ವಾಪ್ ಆದ್ಮೇಲೆ HDFC ಲಿಮಿಟೆಡ್ ನ ಶೇರ್ಗಳ ಬದಲಾಗಿ ಇವರಿಗೆ ಮತ್ತೆ HDFC ಬ್ಯಾಂಕ್ ನ ಶೇರ್ಗಳು ಸಿಗುತ್ತೆ. ಸೊ ಎಲ್ಲ ಟೋಟಲ್ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಫಂಡ್ ಮ್ಯಾನೇಜರ್ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ಖಂಡಿತವಾಗ್ಲೂ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲೂ ಕೂಡ ಸ್ವಲ್ಪ ಹೋಲ್ಡಿಂಗ್ ಅನ್ನ ಇಡಬಹುದಾಗುತ್ತೆ. ಸೊ ಈ ಒಂದು ಫಂಡ್ ಮೇಜರ್ ಆಗಿ ಗ್ಲೋಬಲ್ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. US ನ ಟೆಕ್ ಸ್ಟಾಕ್ ಗಳಲ್ಲಿ ಇವರ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕಾಣಿಸುತ್ತೆ. ಫ್ಲೆಕ್ಸಿ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ಫಂಡ್ ಕೂಡ ಆಗುತ್ತೆ. ಸೊ ಇವತ್ತು ನಮಗೆ ಡೌ ಜೋನ್ಸ್ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನ ಪಡ್ಕೊಂಡಿರೋದು ಕಾಣಿಸ್ತಿದೆ. ಆಲ್ಮೋಸ್ಟ್ 500 ಪಾಯಿಂಟ್ ಗಳ ಗ್ಯಾಪ್ ಅಪ್ ಓಪನಿಂಗ್ ಡೌ ಜೋನ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಇನ್ಫ್ಲೇಷನ್ ನ ಡೇಟಾ, ಜುಲೈ ತಿಂಗಳ ಇನ್ಫ್ಲೇಷನ್ ಡೇಟಾ ನಮಗೆ ನೋಡೋದಕ್ಕೆ ಸಿಕ್ಕಿದೆ. US ನ ಇನ್ಫ್ಲೇಷನ್ ಡೇಟಾ 8.5% ನಷ್ಟು ರೆಕಾರ್ಡ್ ಆಗಿದೆ ಜುಲೈ ತಿಂಗಳಲ್ಲಿ. ಜೂನ್ ತಿಂಗಳಲ್ಲಿ ಇದು 9.1% ನಷ್ಟು ಇತ್ತು. ಎನರ್ಜಿ ಪ್ರೈಸಸ್ ಕಮ್ಮಿ ಆಗಿರೋದ್ರಿಂದ ಇನ್ಫ್ಲೇಷನ್ ಕೂಡ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು ರೀಸನ್ ನಿಂದ US ನ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಗ್ತಿದೆ. ಹಾಗೆ IT ಇಂಡೆಕ್ಸ್ ಆಗಿರುವಂತಹ ನ್ಯಾಸ್ಡಾಕ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಇದೇ ಒಂದು ಮೊಮೆಂಟಮ್ US ನ ಮಾರ್ಕೆಟ್ ನಲ್ಲಿ ಇವತ್ತು ಕಂಟಿನ್ಯೂ ಆದ್ರೆ ನಾಳೆ ಇಂಡಿಯನ್ ಮಾರ್ಕೆಟ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ನಾಳೆ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ತಮ್ಮ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇವರ ಪ್ರಾಫಿಟ್ ನಲ್ಲೂ ಕೂಡ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ 255 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಜೂನ್ 2021 ಇವರ ಓವರ್ ಆಲ್ ಪ್ರಾಫಿಟ್ಸ್ 185 ಕೋಟಿಯಷ್ಟು ಇತ್ತು. ಹಾಗೆ ಮಾರ್ಚ್ 2022 ಇವರು 217 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಓವರ್ ಆಲ್ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ 11% ಜಾಸ್ತಿ ಆಗಿದೆ. ಕ್ವಾರ್ಟರ್ ಕಂಪೇರ್ ಮಾಡಿದಾಗ 5% ಅಷ್ಟು ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ಹೊಸ ಒಂದು ಪ್ರಾಡಕ್ಟ್ ಅನ್ನು ಕೂಡ ಲಾಂಚ್ ಮಾಡಿದ್ರು.
ಟಾಟಾ ಸಿಂಪ್ಲಿ ಬೆಟರ್ ಪ್ಲಾಂಟ್ ಬೇಸ್ಡ್ ಮೀಟ್. ಸೊ ಪ್ಲಾಂಟ್ ಬೇಸ್ಡ್ ಮೀಟ್ ಅನ್ನ ಅಂದ್ರೆ ಸಸ್ಯದಿಂದ ತಯಾರಾಗುವಂತಹ ಮಾಂಸದ ಪದಾರ್ಥವನ್ನು ಇವರು ತಯಾರು ಮಾಡಿದ್ರು. ಆ ಒಂದು ಪ್ರಾಡಕ್ಟ್ಗೆ ಒಳ್ಳೆ ಒಂದು ಡಿಮ್ಯಾಂಡ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ FMCG ಸೆಗ್ಮೆಂಟ್ ಅಲ್ಲಿ ಹೊಸ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಇವರು ಮೇಜರ್ ಆಗಿ ಪ್ಲಾಂಟ್ ಬೇಸ್ಡ್ ಇಂಗ್ರೀಡಿಯೆಂಟ್ಸ್, ಹೆಲ್ತ್, ಸಸ್ಟೈನಬಿಲಿಟಿ ಈ ಒಂದು ಬೇಸಿಸ್ ನ ಮೇಲೆ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಿದ್ದಾರೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ಅವರ್ನ ನಂತರ ಬಂದಂತ ರಿಸಲ್ಟ್ ಆಗಿರುತ್ತೆ. ಇದು ಒಳ್ಳೆ ಒಂದು ರಿಸಲ್ಟ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.